ಧರ್ಮಸ್ಥಳ ಎಸ್ಐಟಿ ಟೀಮಿಗೆ ಅಧಿಕಾರಿಗಳ ನೇಮಕ ಆಗಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆ ಎಸ್ಐಟಿ ಸಿದ್ಧತೆ, ಪೂರ್ಣ ಪ್ರಮಾಣದ ಎಸ್ಐಟಿ ತಂಡ ರಚನೆ ಹಿನ್ನೆಲೆ ಶೀಘ್ರವೇ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿರುವ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಧರ್ಮಸ್ಥಳ ಠಾಣೆಗೆ ಎಸ್ಐಟಿ ತಂಡ ಭೇಟಿ ನೀಡಲಿದೆ. ಮೊದಲು ಹೋಗೋದು ಪೊಲೀಸ್ ಸ್ಟೇಷನ್ಗೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹಿಸಲಿದೆ. ದೂರುದಾರನನ್ನ ಕರೆದು ವಿಚಾರಣೆ ನಡೆಸಲಿರುವಂತಹ ಎಸ್ಐಟಿ ತಂಡ. ದೂರುದಾರ ಹೇಳುವ ಜಾಗದಲ್ಲಿ ಶವಗಳನ್ನು ಹೊರತೆಗೆಯುವ ಪ್ರಕ್ರಿಯೆಯು ಆರಂಭ ಆಗಲಿದೆ. ದೂರುದಾರ ಹೇಳಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳ ಸಂಗ್ರಹ ನಡೆಯುತ್ತೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಆ ನಿರ್ದಿಷ್ಟ ಪ್ರಕರಣಗಳ ಬಗ್ಗೆ ಮಾಹಿತಿ ಸಂಗ್ರಹ ಆಗುತ್ತೆ. ಧರ್ಮಸ್ಥಳ ಪ್ರಕರಣದ ತನಿಖೆ ಎಸ್ಐಟಿ ಈಗ ಸಕಲ ಸಿದ್ಧತೆಯಲ್ಲಿದೆ. ಪೂರ್ಣ ಪ್ರಮಾಣದ ಎಸ್ಐಟಿ ರಚನೆ ಆಯ್ತಾ ಅಂತ ಕೇಳಿದ್ರೆ ಆಗಿದೆ. ಅಧಿಕಾರಿಗಳ ನೇಮಕ ಆಯ್ತಾ ಅಂತ ಕೇಳಿದ್ರೆ ಅದು ಆಗಿದೆ. ಇನ್ನು ಬಾಕಿ ಇರೋದು ತನಿಖೆ. ಹಾಗಾದ್ರೆ ತನಿಖೆಯ ಪ್ರಥಮ ಹೆಜ್ಜೆ ಹೆಂಗಿರುತ್ತೆ? ಮೊದಲು ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಹೋಗುತ್ತೆ. ಆ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಹೋಗುತ್ತೆ, ಭೇಟಿ ಕೊಡುತ್ತೆ. ದೂರು ಕೊಟ್ಟಿರುವ ದೂರುದಾರನ ಪ್ರಾಥಮಿಕ ಹಿನ್ನೆಲೆ ಆ ಪ್ರೋಸೆಸ್ ಮುಂದುವರಿಯುತ್ತೆ. ದೂರುದಾರ ಹೇಳುವ ಜಾಗಕ್ಕೆ ಆತನನ್ನ ಮೊದಲು ಕರೆಸಲಾಗುತ್ತೆ. ಕರೆದು ಒಂದು ಸುತ್ತಿನ ಚರ್ಚೆಯ ನಂತರ ಆತ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಸೊ ಎಸ್ಐಟಿ ತಂಡ ಇನ್ನು ಆಕ್ಟಿವ್ ಆಗುತ್ತೆ. ತನಿಖೆಯು ಕೂಡ ಪ್ರಾರಂಭಗೊಳ್ಳುತ್ತೆ. ಈಗಾಗಲೇ ದೂರು ಕೊಟ್ಟಿರ್ತಕ್ಕಂತಹ ದೂರುದಾರ ಆತನ ಮನವಿಯಂತೆ ಇನ್ನು ಕಾನೂನಿನ ಪ್ರಕ್ರಿಯೆ ಆರಂಭಗೊಳ್ಳೋದೊಂದು ಬಾಕಿ. ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಎಸ್ಐಟಿ ಎಲ್ಲ ಸಕಲ ಸಿದ್ಧತೆಯಲ್ಲಿದೆ. ಪೂರ್ಣ ಪ್ರಮಾಣದ ಎಸ್ಐಟಿ ತಂಡ ರಚನೆ ಕೂಡ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಶೀಘ್ರವೇ ಧರ್ಮಸ್ಥಳ ಭೇಟಿ ನೀಡಲಿರುವ ಎಸ್ಐಟಿ ತಂಡ. ಇನ್ನು ಧರ್ಮಸ್ಥಳ ಠಾಣೆಗೆ ಎಸ್ಐಟಿ ತಂಡ ಭೇಟಿ ನೀಡಲಿದೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಲಿದೆ. ಇನ್ನು ಪ್ರೈಮರಿ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡುತ್ತೆ. ದೂರುದಾರನನ್ನ ಕರೆದು ವಿಚಾರಣೆ ನಡೆಸಲಿರುವಂಥ ಎಸ್ಐಟಿ ತಂಡ ದೂರುದಾರ ಹೇಳುವ ಜಾಗದಲ್ಲಿ ಶವಗಳನ್ನು ಹೊರತೆಗೆಯುವ ಪ್ರಕ್ರಿಯೆಯು ಕೂಡ ಆರಂಭಗೊಳ್ಳಲಿದೆ. ಇನ್ನು ದೂರುದಾರ ಹೇಳಿರುವ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಸಂಗ್ರಹ ನಡೆಯುತ್ತೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಆ ನಿರ್ದಿಷ್ಟ ಪ್ರಕರಣಗಳ ಬಗ್ಗೆ ಮಾಹಿತಿ ಸಂಗ್ರಹವಾಗುತ್ತೆ. ಇದು ಹೆಣಹೂತ ಪ್ರಕರಣದಲ್ಲಿ ಈಗ ನಡೀತಾ ಇರತಕ್ಕಂಥ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಇವರೆಗೂ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.